ಚಳಿಗಾಲ ಹತ್ತಿರದಲ್ಲಿದೆ. ಈ ಮಧ್ಯೆ ವಾತಾವರಣವು ದಿನಕ್ಕೊಂದು ರೀತಿ ಬದಲಾಗ್ತಾ ಇದೆ. ಇದು ಜ್ವರ, ಶೀತದಂತಹ ಅನಾರೋಗ್ಯಗಳಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಶೀತ ಶುರುವಾದರೆ ಅದರ ಶೋಷಣೆಯಂತೂ ವಾರಗಟ್ಟಲೆ ಹಿಂಸೆ ಎನ್ನಿಸಿಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಶೀತ, ನೆಗಡಿಯಾದಾಗ ಕೆಲವು ಹಣ್ಣುಗಳು ಗೊತ್ತಿಲ್ಲದೆ ತಿಂದರೂ ಶೀತ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಕೋಲ್ಡ್ ಕಾಡ್ತಾ ಇರುವಾಗ ಯಾವೆಲ್ಲ ಹಣ್ಣುಗಳನ್ನು ತಿನ್ನಬಾರ್ದು, ಇಲ್ಲಿದೆ ನೋಡಿ ಡೀಟೇಲ್ಸ್. ಶೀತ, ನೆಗಡಿಯಾದಾಗ ಈ ಹಣ್ಣುಗಳಿಂದ ದೂರವಿರುವುದು ಒಳ್ಳೆಯದು. ಶೀತ, ನೆಗಡಿಯಾದಾಗ ಮೂಗು ಹಿಡಿದುಕೊಂಡು ಸೀನುತ್ತಾ ಅಯ್ಯೋ ನನ್ನ ಶತ್ರುವಿಗೂ ಶೀತ, ನೆಗಡಿಯಾಗೋದು ಮಾತ್ರ ಬೇಡಪ್ಪ ಅನ್ನುವಷ್ಟು ಕಿರಿಕಿರಿಯಾಗೋದು ಸಹಜ. ಔಷಧಿ ತೆಗೆದುಕೊಳ್ಳದಿದ್ರೆ ಒಂದು ವಾರದಲ್ಲಿ ಶೀತ ಕಡಿಮೆಯಾಗತ್ತೆ, ಔಷಧಿ ತೆಗೆದುಕೊಂಡ್ರೆ ಒಂದೇ ವಾರದಲ್ಲಿ ಶೀತ ಮಾಯ. ಈ ರೀತಿಯ ಜೋಕುಗಳು ಜನಜನಿತ. ಶೀತ ಬಂತೆಂದು ಮೂಗೆ ಕೊಯ್ದುಕೊಂಡ್ರೆ ಆದೀತೆ ಅನ್ನೋ ನುಡಿಗಟ್ಟು ಚಾಲ್ತಿಯಲ್ಲಿರೋದು ನಮಗೆ ಗೊತ್ತು. ಈ ರೀತಿ ಇರೋ ಶೀತದ ಮಹಾತ್ಮೆಯನ್ನ ಎಷ್ಟು ವಿವರಿಸಿದರೂ ಸಾಲದು. ಯಾಕಂದ್ರೆ ಎಷ್ಟೇ ಔಷಧಿ, ಮನೆಮದ್ದು ಮಾಡಿದ್ರೂ ಶೀತ ಮಾತ್ರ ಅಷ್ಟು ಸುಲಭದಲ್ಲಿ ಹೋಗೋದೇ ಇಲ್ಲ. ಆದರೆ ಬಹಳಷ್ಟು ಸಾರಿ ನಮಗೆ ಶೀತ, ನೆಗಡಿಯಾಗಿದ್ದಾಗ ಎಂಥ ಆಹಾರ ತಿಂದರೆ ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಾಗ್ತವೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ತಮ್ಮ ಜ್ಞಾನವನ್ನ ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳೋರೆ, ಸಲಹೆ ಕೊಡೋರೆ. ಹಾಗಾದ್ರೆ ಬನ್ನಿ, ಯಾವೆಲ್ಲ ಹಣ್ಣುಗಳನ್ನ ಶೀತ, ನೆಗಡಿಯಾಗಿದ್ದಾಗ ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ ಅನ್ನೋದನ್ನ ನೋಡೋಣ. ಮೊದಲಿಗೆ ಸಿಟ್ರಸ್ ಹಣ್ಣುಗಳಾದ ಮೂಸಂಬಿ, ನಿಂಬೆ, ಕಿತ್ತಳೆ ಮತ್ತಿತರ ಹಣ್ಣುಗಳು ವಿಟಮಿನ್ ಸಿ ಇಂದ ಶ್ರೀಮಂತವಾದ ಹಣ್ಣುಗಳು. ವಿಟಮಿನ್ ಸಿ ಶೀತ, ನೆಗಡಿಗೆ ಒಳ್ಳೆಯದು ನಿಜ. ಆದರೆ ಮುಖ್ಯವಾಗಿ ಶೀತ, ನೆಗಡಿಗೂ ಮುನ್ನ ಇಂತಹ ಹಣ್ಣುಗಳನ್ನು ತಿಂತಿದ್ರೆ, ನಮ್ಮ ನಿತ್ಯಾಹಾರ ಪದ್ಧತಿಯಲ್ಲಿದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಶೀತ, ನೆಗಡಿ ನಮ್ಮ ಬಳಿ ಅಷ್ಟು ಸುಲಭವಾಗಿ ಸುಳಿಯೋದಿಲ್ಲ. ಆದರೆ ಶೀತ, ನೆಗಡಿ ಅತಿಯಾದಾಗ ಇಂತಹ ಹಣ್ಣುಗಳನ್ನು ತಿಂದರೆ ನೆಗಡಿ ಅತಿಯಾಗೋ ಸಂಭವವೂ ಇದೆ. ಕಾರಣ ಏನಂದ್ರೆ ಇದರಲ್ಲಿರೋ ಆಸಿಡ್ ಅಂಶ ಶೀತವನ್ನ ಇನ್ನಷ್ಟು ತೀವ್ರಗೊಳಿಸುತ್ತೆ. ಅದಕ್ಕಾಗಿ ಶೀತ ಅಥವಾ ನೆಗಡಿಯಾದ ಮೇಲೆ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ದೂರ ಇರೋದು ಒಳ್ಳೆಯದು. ಇನ್ನು ಕೆಲವು ಮಂದಿಗೆ ಅನಾನಸ್ನಲ್ಲಿರುವ ಬ್ರೊಮೆಲನಿನ್ ಎಂಬ ಕಿಣ್ವವು ಅಲರ್ಜಿಯನ್ನು ತರೋ ಸಂಭವ ಇರುತ್ತೆ. ಶೀತದ ಜೊತೆಗೆ ಗಂಟಲು ನೋವು ಇದ್ರೆ ಅನಾನಸ್ನಿಂದ ಅದು ಹೆಚ್ಚಾಗುವ ಸಂಭವವೂ ಇರುತ್ತೆ. ಹೀಗಾಗಿ ಅನಾನಸ್ ಸೇವನೆ ಶೀತದ ಅವಧಿಯಲ್ಲಿ ಬೇಡ. ಇನ್ನು ಟೊಮ್ಯಾಟೋವನ್ನ ಹಣ್ಣಿನಂತೆ ಬಳಸೋದಿಲ್ಲ, ಆದರೂ ಕೂಡ ನಿತ್ಯವೂ ತರಕಾರಿಯಂತೆ ಊಟದಲ್ಲಿ ಬಳಸ್ತೇವೆ. ಆದರೆ ಶೀತ, ನೆಗಡಿಯಾದಾಗ ಈ ಟೊಮ್ಯಾಟೊ ಹಣ್ಣಿನಿಂದ ದೂರ ಇರೋದು ಉತ್ತಮ. ಟೊಮ್ಯಾಟೊ ಸಾಸ್, ಕೆಚಪ್, ರಸಂ ಇತ್ಯಾದಿಗಳನ್ನು ತಿನ್ನೋದ್ರಿಂದ ಗಂಟಲು ಇನ್ನಷ್ಟು ಕೆಡೋ ಸಂಭವ ಇರುತ್ತೆ. ಕಿವಿ ಹಣ್ಣಿನಲ್ಲಿ ಅತ್ಯಧಿಕ ಸಿ ವಿಟಮಿನ್ ಇದ್ರೂ ಕೂಡ ಶೀತ, ನೆಗಡಿಯ ಸಂದರ್ಭದಲ್ಲಿ ಗಂಟಲು ಕೆರೆತ ಉಂಟಾಗೋ ಸಂಭವ ಹೆಚ್ಚಾಗುತ್ತೆ. ಹೀಗಾಗಿ ನೆಗಡಿಯ ಸಂದರ್ಭದಲ್ಲಿ ಕಿವಿ ಹಣ್ಣನ್ನ ತಿನ್ನೋ ಮೊದಲು ಯೋಚಿಸಿ. ಬೆರ್ರಿ ಹಣ್ಣುಗಳಾದ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿ ಈ ಹಣ್ಣುಗಳಲ್ಲೂ ಅಸಿಡಿಕ್ ಅಂಶಗಳಿರೋದ್ರಿಂದ ಗಂಟಲಿಗೆ ಕೊಂಚ ಕಿರಿಕಿರಿ ಮಾಡೋ ಸಂಭವ ಹೆಚ್ಚು. ಹೀಗಾಗಿ ಇಂತಹ ಹುಳಿ ಹಣ್ಣುಗಳನ್ನು ಶೀತ, ನೆಗಡಿಯ ಸಂದರ್ಭ ಅತಿಯಾಗಿ ತಿನ್ನೋದ್ರಿಂದ ದೂರ ಉಳಿಯೋದೇ ಒಳ್ಳೆಯದು. ಇನ್ನು ಪಪಾಯಿಯಲ್ಲಿರೋ ಪಾಪೈನ್ ಎಂಬ ಕಿಣ್ವವು ಗಂಟಲಿಗೆ ಕಿರಿಕಿರಿ ಮಾಡೋ ಕಾರಣ ಹೆಚ್ಚು ಪಪಾಯವನ್ನ ಶೀತದ ಸಮಯದಲ್ಲಿ ತಿನ್ನದಿರೋದು ಉತ್ತಮ. ದ್ರಾಕ್ಷಿಯಲ್ಲಿ ನೈಸರ್ಗಿಕ ಸಕ್ಕರೆ ಹೇರಳವಾಗಿದ್ದು ಇದರಿಂದಾಗಿ ಕೆಲವೊಮ್ಮೆ ಒಳಗೆ ಕಫ ಗಟ್ಟಿಯಾಗುತ್ತೆ. ಆಮೇಲೆ ಕಫವನ್ನ ಹೊರಗೆ ತೆಗೆಯೋದೇ ಕಷ್ಟವಾಗಬಹುದು. ಕೆಮ್ಮು ಹಾಗೂ ಕಫದ ಪರಿಣಾಮ ತೀವ್ರವಾಗುವ ಸಂಭವ ಇರುವುದರಿಂದ ದ್ರಾಕ್ಷಿಯಿಂದ ಶೀತ ಹಾಗೂ ನೆಗಡಿಯಂತಹ ಸಂದರ್ಭಗಳಲ್ಲಿ ದೂರ ಇರೋದೇ ಒಳ್ಳೆಯದು. ಹೀಗಾಗಿ ಶೀತ, ನೆಗಡಿಯಾದಾಗ ಈ ಎಲ್ಲ ಹಣ್ಣುಗಳಿಂದ ದೂರವಿರುವುದು ಆರೋಗ್ಯದ ನಿಟ್ಟಿನಲ್ಲಿ ಉತ್ತಮ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.